ನಿಮ್ಗೇನೋ ಆಹ್ವಾನ ಬೇರೆ ಇದೆ ಇನ್ನೊಂದು ನ್ಯಾಷನಲ್ ಪಾರ್ಟಿಯಿಂದ ಅಂತ ಕೇಳ್ಬೇಕು. ಇಲ್ಲ, ಇವತ್ತಿನವರೆಗೂ ನನಗೆ ಯಾರು ಆಹ್ವಾನ ಕೊಟ್ಟಿಲ್ಲ. ಫೋನ್ ಮಾಡಿ ಬನ್ನಿ ಅಂತಂದು ಹೇಳಿಲ್ಲ, ಅಥವಾ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತಲೂ ಯಾರು ಹೇಳಿಲ್ಲ. ಅವ್ರೊಳಗೆ ಡಿಸ್ಕಷನ್ ಆಗ್ತಾ ಇದೆ ಅಂತ ನಾನು. ಸೊ ನಾನು ಕೇಳ್ತಾ ಇರೋದು ಈಗ ಇನ್ನೊಂದು ಪಾರ್ಟಿ ಬಗ್ಗೆ. ಲೋಕಸಭಾ ಎಲೆಕ್ಷನ್ ಟೈಮಲ್ಲಂತೂ ನೀವು ಹೇಳ್ಬಿಡಿ ಯಾವ ಪಾರ್ಟಿ ಅಂತ. ಲೋಕಸಭಾ ಎಲೆಕ್ಷನ್ ಟೈಮಲ್ಲಂತೂ ನೀವು ಕಾಂಗ್ರೆಸ್ ಲೀಡರ್ಸ್ಗಳನ್ನ ಹತ್ರ ಹೋಗಿ ಮಾತಾಡೋದು, ಅಥವಾ ನೀವು ತುಂಬ ಬೆರೆಯೋದಕ್ಕೆ ಪ್ರಯತ್ನ ಪಡೋದು, ಅಥವಾ ನೀವು ಮಾಡ್ತಾ ಇರೋ ಸೋಷಿಯಲ್ ವರ್ಕ್ಸ್ನ ಅವ್ರ ಗಮನಕ್ಕೆ ತೊಗೊಂಬರೋದು ತುಂಬ ಟ್ರೈ ಮಾಡಿದ್ರಿ ಸರ್. ಅಲ್ಲೆಲ್ಲಾದ್ರೂ ಫೇಲ್ ಆಯ್ತಂತ ಅನ್ನಿಸ್ತಾ? ಅಥವಾ ನಿಮ್ಮ ಎಫರ್ಟ್ ಸಾಕಾಗ್ಲಿಲ್ವಾ? ಎಫರ್ಟು ಸಾಕಾಗಲಿಲ್ಲ ಅಂತ ಒಂದೊಂದ್ಸರಿ ಅನಿಸುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಲಾಬಿ ಮಾಡಬೇಕು. ನೀವು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆಗಿರಿ, ನೀವು ಲಾಬಿ ಮಾಡಿ ಟಿಕೆಟ್ ತೊಗೋಬೇಕಲ್ಲಿ. ಸೊ ಲಾಬಿ ಮಾಡೋದಂದ್ರೆ ನಿಮ್ಮ ಪರವಾಗಿ ಒಂದು ನಿಮ್ಮದೇ ಆದ ಒಂದು, ಅವರು ಪವರ್ಫುಲ್ ಆಗಿರಬೇಕು. ಅವರು ಹೋಗಿ ಡೆಲ್ಲಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಒತ್ತಡ ಹಾಕಬೇಕು, ಕೇಳಬೇಕು. ಆ ರೀತಿ ವ್ಯವಸ್ಥೆ ಇರುತ್ತೆ. ಈಗ ನಮ್ಮಪ್ಪ ಪೊಲಿಟಿಷನ್ನೇ ಅಲ್ಲ, ನಾನು ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು. ಈಗ ಬಂದು ನಾವೆಲ್ಲ ಸೃಷ್ಟಿ ಮಾಡ್ತಾ ಇರೋದು. ನನ್ನ ಜೊತೆ ಓಡಾಡೋಂಥವ್ರು ಯಾರು ಪಾಪ ಇಲ್ಲಿ ಲೋಕಲ್ಲಾಗಿ ಕೆಲಸ ಮಾಡ್ಕೊಂಡಿರೋಂಥ ಕಾರ್ಯಕರ್ತರು. ಸೊ ಆ ಒಂದು ಕೆಪಾಸಿಟಿ ಇರಲ್ಲ ನನಗೆ, ಆಯಿತಾ. ನನ್ನನ್ನು ಯಾರಾದರೂ ಗುರುತಿಸಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದಿಬ್ಬರು ಮಾಡಿದ್ರು ಆ ಟೈಮಲ್ಲಿ. MP ಎಲೆಕ್ಷನಲ್ಲಿ ಪಾಪ ಖಂಡಿತವಾಗಿ ಮಾಡಿದರು. ಬಟ್ ಇವಾಗ ಇರೋ ವ್ಯವಸ್ಥೆ ಏನು ಅಂತಂದರೆ, ವಿತೌಟ್ ಲಾಬಿಂಗ್ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ಸಲ್ಲಿ. ಸೊ BJPನಲ್ಲಿ ನಾವು ನೋಡಿದ್ದೀವಿ ಥ್ರೂಔಟ್ ಇಂಡಿಯಾ, ಟ್ಯಾಲೆಂಟೆಡ್ ಇದ್ದರೆ ಅವರಿಗೆ ಕರೆದು ಟಿಕೆಟ್ ಕೊಡೋ ವ್ಯವಸ್ಥೆ BJP ಪಕ್ಷದಲ್ಲಿ ಇದೆ.